ನರಮೇಧ ಆಗಿದೆಯಲ್ಲ, ಅರ್ಧಕ್ಕೆ ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ ರಾಜ್ಯದ ಪ್ರವಾಸಿಗರು. ಕಾಶ್ಮೀರದಿಂದ ಕರ್ನಾಟಕದಂಥ 107 ಪ್ರವಾಸಿಗರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕರ್ನಾಟಕದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಜಗತ್ತಿನಿಂದ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಕಾಶ್ಮೀರಕ್ಕೆ ಪ್ರವಾಸ ಮಾಡ್ತಿದ್ರಲ್ಲ, ಟಿಕೆಟ್ ಬುಕ್ ಆಗಿರೋದು ಕ್ಯಾನ್ಸಲ್ ಆಗುತ್ತೆ, ಎಲ್ಲವೂ ಕೂಡ ರದ್ದಾಗುತ್ತೆ. ಪ್ರವಾಸೋದ್ಯಮದಿಂದ ಅತಿ ಹೆಚ್ಚು ಹಣವನ್ನು ಗಳಿಸ್ತಾ ಇದ್ದಂಥ ರಾಜ್ಯ ಅದು. ಇನ್ನು ಮುಂದೆ ಪ್ರವಾಸೋದ್ಯಮಕ್ಕೆ ಒತ್ತು ಸಿಗೋದಿಲ್ಲ. ಅದು ರಿಪೇರಿ ಆಗಬೇಕು ಅಂದರೆ ಬಹಳ ವರ್ಷಗಳೇ ಬೇಕು, ಮತ್ತು ಪುನಃ ಮೊದಲಿನಂತಾಗಬೇಕು ಅಂತ ಹೇಳಿದ್ರೆ ಭಾಳ ವರ್ಷಗಳೇ ಬೇಕು. ನೋಡಿ, ಈಗ ಆಲ್ರೆಡಿ ಬುಕ್ಕಿಂಗ್ ಮಾಡಿದಂಥವ್ರು ಇಲ್ಲಿಂದ ವಿಮಾನ ಟಿಕೆಟ್ ಬುಕ್ ಮಾಡಿರ್ತಾರೆ, ಅಲ್ಲಿ ಸ್ಟೇ ಮಾಡಲಿಕ್ಕೆ ಹೋಟೆಲ್ ಬುಕ್ ಮಾಡಿರ್ತಾರೆ, ಬೇರೆ ಬೇರೆ ಕಡೆ ಹೋಗುವಂಥ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಪ್ಯಾಕೇಜ್ ಸಿಸ್ಟಮಲ್ಲೂ ಕೂಡ ಕೆಲವಷ್ಟು ಜನ ಬುಕ್ ಮಾಡ್ಕೊಂಡಿರ್ತಾರಲ್ಲ, ಹಾಗೆ ಬುಕ್ ಮಾಡಿಕೊಂಡವರ ಪೈಕಿ 107 ಜನ ಪ್ರವಾಸಿಗರು ಪ್ರಯಾಣವನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ವಿಮಾನ ಬಿಟ್ಟು ಬಸ್ನಲ್ಲಿಯೇ ರಾಜ್ಯದತ್ತ ವಾಪಸ್ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಮಗೆ ಸುರಕ್ಷತೆ ಮುಖ್ಯ, ಪ್ರವಾಸ ಅಲ್ಲ ಅನ್ನೋದನ್ನು ಅಲ್ಲಿನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ರಾಜ್ಯದತ್ತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಕಾಟ್ರಾದಿಂದ ದೆಹಲಿಯತ್ತ ಬಸ್ ಮೂಲಕ ಪ್ರಯಾಣ. ಹಾವೇರಿ, ಹಾನಗಲ್, ಶಿಗ್ಗಾವಿ, ಶಿವಮೊಗ್ಗದ ಪ್ರವಾಸಿಗರು ಒಟ್ಟು 107 ಜನ ಇದ್ದಾರೆ.